ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಂಥ ವೇದ ಭಾಗವು 2ನೇ ಅರಸುಗಳು 5ನೇ ಅಧ್ಯಾಯ 3ನೇ ವಚನ. ಆಕೆಯ ಒಂದು ದಿವಸ ತನ್ನ ಯಜಮಾನನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು. ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ಪ್ರಿಯರೇ, ಈ ವಾಕ್ಯವನ್ನು ನಾವು ಓದುವಾಗ ಇದರ ಒಂದು ವಿಷಯ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಅನ್ನುವಂಥ ವಾಕ್ಯವನ್ನು ನಾವು ಧ್ಯಾನ ಮಾಡ್ತೇವೆ. ನಿಮ್ಮ ವೈರಿಗಳು ಅನ್ನುವಾಗ ಈ ವಾಕ್ಯದ ಹಿನ್ನೆಲೆಯನ್ನು ನೋಡಿದರೆ, ಈ ಹುಡುಗಿ ಇಸ್ರಾಯೇಲ್ ಪ್ರಾಂತ್ಯದವಳು. ಅರಾಮ್ಯರು ಸುಲಿಗೆ ಮಾಡಲು ಇಸ್ರಾಯೇಲ್ಗೆ ಹೋದಾಗ ಆ ಹುಡುಗಿಯನ್ನ ಹಿಡ್ಕೊಂಡು ಬಂದಿದ್ದಾರೆ. ಈ ಚಿಕ್ಕ ಹುಡುಗಿಯ ಪರಿಸ್ಥಿತಿಯು ಒಂದು ಸಾರಿ ನಾವು ಯೋಚನೆ ಮಾಡೋಣ. ತಂದೆ, ತಾಯಿ, ಅಣ್ಣ, ತಂಗಿ, ಅಕ್ಕ, ತಮ್ಮ ಮತ್ತೆ ಬಳಗದವರು, ಬಂಧುಗಳು, ಸ್ನೇಹಿತರು ಎಲ್ಲರನ್ನ ಬಿಟ್ಟು ಪರದೇಶಕ್ಕೆ ಒಬ್ಬ ಖೈದಿಯಾಗಿ, ಒಂದು ಗುಲಾಮಳಾಗಿ ಬರುವಾಗ ಅವಳ ಒಂದು ಮನಸ್ಸಿನಲ್ಲಿ ಎಷ್ಟು ನೋವಾಗಿರಬಹುದು, ಎಷ್ಟು ದುಃಖವಾಗಿರ್ಬೋದು, ಎಷ್ಟು ಕಣ್ಣೀರನ್ನು ಸುರಿಸಿರ್ಬೋದು. ತನ್ನ ತಂದೆ ತಾಯಿಯನ್ನ ನೆನೆದು ಅವರು ದೂರ ಇರುವಾಗ ಎಷ್ಟೋ ನೋವು ಬಾಧೆ ಅನುಭವಿಸಿರ್ಬೋದು. ಆ ದುಃಖದಲ್ಲಿಯೇ ಆಕೆಯು ಆ ಕುಟುಂಬದಲ್ಲಿ ನಾಮಾನ್ ಎಂಬತಕ್ಕಂಥ ದೊಡ್ಡ ಸೇನಾಧಿಪತಿ, ಮಹಾಪುರುಷ, ಪರಾಕ್ರಮಶಾಲಿಯಾಗಿರುವಂಥ ಯಜಮಾನನ ಹೆಂಡತಿಗೆ ಆಳಾಗಿ ಈ ಚಿಕ್ಕ ಹುಡುಗಿ ಕೆಲಸ ಮಾಡ್ತಾ ಇರ್ತಾಳೆ. ಆ ಸಮಯದಲ್ಲಿ ಈ ಪರಾಕ್ರಮಿಯಾದ ಈ ನಾಮಾನನಿಗೆ ಒಂದು ಕುಷ್ಠರೋಗವಾಗಿತ್ತು. ಆ ಒಬ್ಬ ಯಜಮಾನಿ ತುಂಬಾ ದುಃಖದಲ್ಲಿ ಕೂತಿರುವಾಗ ಈ ಚಿಕ್ಕ ಬಾಲಕಿ ಕೇಳ್ತಾಳೆ, ಏನಾಯಿತು ಎಂಬುದಾಗಿ. ಆಗ ಆಕೆ ಹೇಳ್ತಾಳೆ, ನನ್ನ ಯಜಮಾನನಿಗೆ ಕುಷ್ಠ ರೋಗ ಬಂದಿದೆ ಎಂಬುದಾಗಿ. ಆಗಿನ ಕಾಲದಲ್ಲಿ ಆ ಒಂದು ಪರಿಸ್ಥಿತಿಯು ಭಯಂಕರವಾದ ಪರಿಸ್ಥಿತಿಯಾಗಿತ್ತು. ಯಾರು ಕುಷ್ಠರೋಗಿಯನ್ನ ಅಷ್ಟು ಬೇಗ ಮನೆಯಲ್ಲಿ ಇಟ್ಟುಕೊಳ್ಳುವಂಥ ಪರಿಸ್ಥಿತಿಯಲ್ಲಿರಲಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಈ ಹುಡುಗಿ ಅವರಿಗೆ ಒಳ್ಳೆಯದಾಯಿತು, ನನ್ನ ಕುಟುಂಬದಿಂದ ಗುಲಾಮಳಾಗಿ ಹಿಡಿದುಕೊಂಡು ಬಂದಿರುವಂಥ ಇವರಿಗೆ ದೇವರೇ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಅವಳು ಸಂತೋಷ ಪಡ್ಬೋದಾಗಿತ್ತು. ಆದರೆ ಆಕೆ ಒಂದು ಪರಿಸ್ಥಿತಿ ನೋಡಬೇಕಾದ್ರೆ ಆಕೆ ದೇವರನ್ನ ಅರಿತಂಥ ವ್ಯಕ್ತಿಯಾಗಿದ್ದಾಳೆ, ಕನಿಕರ ಹೊಂದಿದಂಥ ಮಗಳಾಗಿದ್ದಾಳೆ. ಆಕೆ ಬೆಳೆದಂಥ ಕುಟುಂಬದಲ್ಲಿ ವೈರಿಗಳನ್ನ ಪ್ರೀತಿಸುವಂಥ ಒಂದು ಸ್ವಭಾವವನ್ನು ಕಲಿತಿರುವಂಥ ಮಗಳಾಗಿದ್ದಾಳೆ. ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸ್ತೇವೋ ಆ ಮಕ್ಕಳು ಯಾವ ಊರಲ್ಲಿರಲಿ, ಯಾವ ಸ್ಥಳದಲ್ಲಿರಲಿ, ಅವರು ದೇವರಿಗೆ ಮಹಿಮೆ ತರುವಂಥ ಮಕ್ಕಳಾಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಎಂಥ ದೊಡ್ಡ ಮನಸ್ಸು ಅವಳದು. ಆಕೆ ಹೇಳುವಂಥ ಮಾತೇನೆಂದರೆ, ಆಕೆ ಹೇಳ್ತಾಳೆ, ಯಜಮಾನನಿಗೆ ಒಂದು ವೇಳೆ ಸಮಾರ್ಯದಲ್ಲಿ ಇದ್ದಿದ್ದರೆ, ಸಮಾರ್ಯದಲ್ಲಿ ಒಬ್ಬ ಪ್ರವಾದಿ ಇದ್ದಾರೆ, ಆ ಪ್ರವಾದಿ ಈತನಿಗೆ ಸ್ವಸ್ಥಪಡಿಸಲು ಸಾಧ್ಯವಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಈ ಚಿಕ್ಕ ಹುಡುಗಿಯ ಒಂದು ಮಾತನ್ನ ಎಷ್ಟೋ ಜನರು ಅಲಕ್ಷ್ಯ ಮಾಡ್ಬೋದಾಗಿತ್ತು. ಆದರೆ ಅವರು ಈ ಮಗಳ ಒಂದು ಒಳ್ಳೆಯ ಸ್ವಭಾವ, ಒಳ್ಳೆಯ ಹೃದಯ, ಈಕೆ ಸತ್ಯವಾದಿಯಾಗಿದ್ದಾಳೆ, ಈಕೆ ದೇವಭಕ್ತಳಾಗಿದ್ದಾಳೆ, ಈಕೆ ನುಡಿಯುವಂಥದ್ದು ಸತ್ಯವಾದದ್ದು ಎಂಬುದಾಗಿ ಆ ಯಜಮಾನಿ ಮತ್ತು ಯಜಮಾನ ಆಕೆಯ ಮಾತಿಗೆ ಬೆಲೆ ಕೊಟ್ಟು ಆ ಕುಷ್ಠರೋಗದಿಂದ ನರಳುತ್ತಿರುವಂಥ ಮಹಾಪುರುಷ ಪರಾಕ್ರಮಿಯಾದ ನಾಮಾನನನ್ನು ಇಸ್ರಾಯೇಲ್ ದೇಶಕ್ಕೆ ಹೋಗುವಂತೆ ಎಲ್ಲ ಏರ್ಪಾಟಾಯಿತು. ಅಲ್ಲಿ ಪರಾಕ್ರಮಿಯಾದ ನಾಮಾನನಿಗೆ ನಿಜವಾದ ದೇವರನ್ನು ಕಂಡುಕೊಳ್ಳುವ ಒಂದು ಅವಕಾಶ ಸಿಕ್ಕಿತು. ಆತನು ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗಿದಾಗ ಆತನ ಕುಷ್ಠವು ಹೋಗಿ ಮಗುವಿನ ಒಂದು ಚರ್ಮದಂತೆ ಅವನ ಚರ್ಮವು ಅದು ಮಾರ್ಪಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಈ ಒಬ್ಬ ಪರಾಕ್ರಮಿಯಾದ ನಾಮಾನನು ದೇವರನ್ನು ಹೇಗೆ ಕಂಡುಕೊಂಡನು ಎಂಬುದಾಗಿ ನಾವು ನೋಡುವುದಾದರೆ 2ನೇ ಅರಸುಗಳು 5ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಒಳ್ಳೆಯ ಮಾತು, ಒಂದು ಸ್ಟೇಟ್ಮೆಂಟ್ ಅನ್ನ ನಾಮಾನನು ಹೇಳಿದ್ದಾನೆ. ಏನು ಅಂದ್ರೆ, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು ಎಂದನು. ನೋಡಿದ್ರಾ ಪ್ರಿಯರೇ, ಈ ಚಿಕ್ಕ ಬಾಲಕಿ ವೈರಿಯನ್ನ ಪ್ರೀತಿಸುವಾಗ ಆ ವೈರಿಯ ಒಂದು ಜೀವನದಲ್ಲಿ ಎಂಥ ಮಾರ್ಪಾಟು. ಆತನು ಕೂಡ ಇಸ್ರಾಯೇಲ್ ದೇಶದಲ್ಲಿರುವ ದೇವರನ್ನ ಹೊರತು ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲ ಎಂಬುವಂಥ ಒಂದು ಮಾತನ್ನು ಹೇಳುವಂಥ ಒಂದು ವಿಶ್ವಾಸಿಯ ಒಂದು ಜೀವನಕ್ಕೆ ನಡೆಸಲ್ಪಟ್ಟಿತು. ಆತನ ಶರೀರದಲ್ಲಿ, ಆತ್ಮದಲ್ಲಿ
ಪರಿವರ್ತನೆಯಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ನಮ್ಮನ್ನು ಕೂಡ ದ್ವೇಷಿಸುವ ಅನೇಕ ವೈರಿಗಳಿರ್ಬೋದು, ಆದರೆ ಅವರನ್ನು ನಾವು ದೇವರ ವಾಕ್ಯದ ಪ್ರಕಾರ ಅವರನ್ನು ಆಶೀರ್ವದಿಸಿ ಒಳ್ಳೆಯದನ್ನು ಅವರಿಗೋಸ್ಕರ ಬಯಸುವಾಗ ಅವರು ಕೂಡ ರಕ್ಷಣೆ ಮಾರ್ಗಕ್ಕೆ ಬರುವುದಕ್ಕೆ ಸಾಧ್ಯವಾಗುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.